ಗುರುಗಳಾದ ಬ್ರಹ್ಮ ಋಷಿ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಮತ್ತು ಮಾತಾಜಿ ಸ್ವರ್ಣಮಾಲಾ ಪತ್ರಿಜಿ ಅವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಎಲ್ಲ ಆತ್ಮಸ್ವರೂಪಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಮತ್ತು ವೇದಿಕೆ ಮೇಲೆ ಇರುವ ಮಹನೀಯರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ನನ್ನ ಹೆಸರು ವೆಂಕಟರಮಣಪ್ಪ ಅಂತ, ನಂದು ಗೌರಿಬಿದನೂರು. ನಾನು ಈ 3 ವರ್ಷಗಳ ಹಿಂದೆ ಪ್ರೇಮ್ನಾಥ್ ಸರ್ ಜೊತೆಯಲ್ಲಿ ಹಿರಿಯೂರಿಂದ ಬಂದೆ ಇಲ್ಲಿ ತುಮಕೂರಿಗೆ. ಬನ್ನಿ ಅಂತ ಹೇಳಿದ್ರು. ಒಂದು ಮನೆಯಲ್ಲಿ ಸತ್ಸಂಗ ಇತ್ತು. ಅಲ್ಲಿ ಎಷ್ಟು ಜನ ಇದ್ರು ಅಂದರೆ 23 ಜನ ಇದ್ರು ಅಷ್ಟೇ. 23 ಜನ ಇದ್ದರೆ ಅದರಲ್ಲಿ ತ್ರಿವೇಣಿ ಮೇಡಮ್ ಅವರು ಇದ್ದರು. ನಾನು ಅವತ್ತು ಕೇಳಿದೆ, ಇಲ್ಲಿ ಎಷ್ಟು ದಿನದಿಂದ ಧ್ಯಾನ ನಡೆಯುತ್ತೆ ಅಂತ. ಸರ್ 11 ವರ್ಷದಿಂದ ನಡೀತಾ ಇತ್ತು ಸರ್ ಅಂತ. ಅಬ್ಬಾ ಗ್ರೇಟ್, 11 ವರ್ಷದಿಂದ ಧ್ಯಾನ ನಡೀತಾ ಇದೆ ಅಂತ. ನನಗೆ ಖುಷಿ ಆಗೋಯ್ತು. ಮತ್ತೆ ಎಷ್ಟು ಜನ ಇದ್ದೀರಾ ಇಲ್ಲ ಅಂದರೆ, ಸರ್ 21 ಜನ ಇದ್ದೀವಿ. ಅಯ್ಯೋ ರಾಮ, ಇಷ್ಟು ದೊಡ್ಡ ಸಿಟಿಯಲ್ಲಿ ಡಿಸ್ಟಿಕಲ್ಲಿ 21 ಜನನ, ನಿಮಗೆ ಮಾತ್ರ ಸಾಕ, ಇನ್ಯಾರಿಗೂ ಬೇಡವಾ ಅಂತ ಕೇಳಿದಾಗ ಮೇಡಮ್ ಅವರು ಅಂದು ಒಂದೇ ಉತ್ತರ ಕೊಟ್ಟರು, ಏನು ಮಾಡಬೇಕೋ ಗೊತ್ತಿಲ್ಲ ಅಂತ. ನಾನು ಹೇಳಿದೆ, ಮನೆ ಧ್ಯಾನ ಮಾಡಿರಿ, ಬೆಳಗ್ಗೆನೆ ಶುರು ಮಾಡಿರಿ. ಇವತ್ತು ಇವ್ರ ಮನೆಯಲ್ಲಿ, ನಾಳೆ ಇವ್ರ ಮನೆಯಲ್ಲಿ, ನಾಡ್ದು ಹಿಂಗೆ 108 ಮನೆಗಳಲ್ಲಿ ಮಾಡಿ, 108 ಮನೆಗಳಲ್ಲಿ ಮಾಡೋ ಅಷ್ಟೊತ್ತಿಗೆ ಒಂದು ಪಿರಮಿಡ್ ಬರುತ್ತೆ ಅಂತ ಹೇಳಿದೆ. ಆವಾಗ 108 ಮನೆಗಳು ಮುಕ್ತಾಯ ಸಮಾರಂಭ, ಮತ್ತೆ ಒಂದು ಪಿರಮಿಡ್ ಓಪನ್ನು, ಒಂದು ಶಾಖಾಹಾರ ರ್ಯಾಲಿ ಒಂದೇ ಸಾರಿ ಬಂತ್ರಿ. ಈ ಥರ ಅದಾದಾಗಿಂದ ಈಚೆಗೆ ಅದು ಎಂಥ ಪಿರಮಿಡ್ ಬಂತು ಅಂದರೆ, ಗೋಕುಲ್ ಬಡಾವಣೆಯಲ್ಲಿ ಸಮೃದ್ಧಿ ಪಿರಮಿಡ್ ಅಂತ ಬಂತ್ರಿ. ಅದ್ರ ಹೆಸರೇ ಸಮೃದ್ಧಿ. ಇವತ್ತು ತುಮಕೂರಲ್ಲಿ ಎಲ್ಲ ಸಮೃದ್ಧಿಯಾಗೇ ಇದೆ ರೀ. ಇನ್ನೊಂದು ಅದಕ್ಕೆ ಇವಾಗ 4 ಪಿರಮಿಡ್ ತುಮಕೂರಲ್ಲಿ ಇದೆ, ಇನ್ನೂ ನಿರ್ಮಾಣ ಆಗೋವು ಇದೆ. ಅದಕ್ಕೆ ಏನು ಮಾಡ್ಬೇಕು ಅಂದ್ರೆ ಇನ್ನೊಂದು 0 ಸೇರಿಸ್ಬೇಕು ನಾವು. ಅವಾಗ ಎಷ್ಟಾಗ್ತಾವ್ರಿ? 40 ಆಗ್ತಾವ್ರೆ, 100 ಆಗಲ್ಲ. ಇವಾಗ 4 ಇದಾವೆ, 4 ಒಂದು 0 ಸೇರಿಸಿದ್ರೆ 40 ಆಗ್ತವೆ. ಇನ್ನ ಈ 5 ವರ್ಷಗಳ ನಂತರ ಇನ್ನೊಂದು 0 ಸೇರ್ಕೊಳ್ಳುತ್ತೆ. ಈ ತುಮಕೂರು ಡಿಸ್ಟಿಕ್ ಅಲ್ಲಿ 400 ಪಿರಮಿಡ್ಗಳು ಖಂಡಿತವಾಗಿ ಬರುತ್ತೆ ಬರುತ್ತೆ ಬರುತ್ತೆ. ನಾವು 2013ರಲ್ಲಿ ತುಮಕೂರಲ್ಲಿ ಗೌರಿಬಿದನೂರಿಂದ ಬಂದು 2 ಬಸ್ ಜನ ಬಂದಿದ್ವಿ. ಗುರುಗಳಾದ ಸುಭಾಷ್ ಪತ್ರಿಜಿ ಅವ್ರನ್ನ ಕರ್ಕೊಂಡೋಗಿ ಕುಮಾರಸ್ವಾಮಿಗಳ ಅವ್ರು ಭೇಟಿ ಮಾಡಿಸಿದ್ವಿ. ಭೇಟಿ ಮಾಡಿಸಿದಾಗ ಅವರು ಗುರುಗಳು ಒಂದೇ ಮಾತು ಹೇಳಿದ್ರು, ನಾನು ಲಕ್ಷಾಂತರ ಜನಕ್ಕೆ ಪ್ರಾಪಂಚಿಕ ಜೀವನ ಕೊಡ್ತಾ ಇದ್ದೀನಿ, ಪ್ರಸಾದ ಕೊಡ್ತಾ ಇದ್ದೀನಿ, ನೀವು ಡೈರೆಕ್ಟ್ ಅಮೃತನೇ ಕೊಡ್ತಾ ಇದ್ದೀರಾ, ನೀವೆಷ್ಟು ಗ್ರೇಟ್ ಅಂತ ಹೇಳಿದ್ರು ಅಲ್ವಾ. ಅಂತ ಮಹಾಯೋಗಿಗಳು ಬಾಯಲ್ಲಿ ಬಂದಿದೆ ಅಂದರೆ ಅಮೃತ ನೀವು ಕೊಡ್ತಾ ಇದ್ದೀರಿ, ನಾನು ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ವೇ ನಾನು ಇಷ್ಟು ವರ್ಷಗಳು ಅಂತ ಹೇಳಿ ಅವರು ತುಂಬ ತಾಪ ಪಟ್ಟರು. ಗುರುಗಳು ಅದೇ ಹೇಳಿದ್ರು, ಶಿವಕುಮಾರ ಸ್ವಾಮಿಗಳು, ನಾನು ಇಲ್ಲೆಲ್ಲ ಲಕ್ಷಾಂತರ ಜನಕ್ಕೆ ಜ್ಞಾನ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ, ಪ್ರಾಪಂಚಿಕ ಜ್ಞಾನ ಕೊಟ್ಟಿದ್ದೀನಿ, ನೀವು ಡೈರೆಕ್ಟ್ ಆತ್ಮಜ್ಞಾನ ಕೊಡ್ತಾ ಇದ್ದೀರಾ, ಅಮೃತ ಕೊಡ್ತಾ ಇದ್ದೀರಾ ಅಂತೇಳಿ ಅವತ್ತು ಹೇಳಿದ್ರು. ಅವತ್ತು ಹಾಕಿರೋ ಬೀಜ ನೀವೆಲ್ಲ ಇವತ್ತು ಇಷ್ಟೊಂದು ಜನ ಬರಲಿಕ್ಕೆ ಸಾಧ್ಯ, ಇಷ್ಟೊಂದು ಪಿರಮಿಡ್ ನಿರ್ಮಾಣ ಆಗಲಿಕ್ಕೆ ಇಷ್ಟೊಂದು ಶಕ್ತಿ ನಿಮ್ಮ ಒಳಗಡೆ ಇದೆ. ಯಾಕೆಂದರೆ ಸಾವಿರಾರು ವರ್ಷಗಳಿಂದನೇ ಇಲ್ಲಿ ಮಹಾ ಋಷಿಗಳು ತಪಸ್ ಮಾಡಿರೋ ಜಾಗ, ಸಾಧನೆ ಮಾಡಿರೋ ಜಾಗ, ಅವರ ಒಂದು ಚೈತನ್ಯ ಶಕ್ತಿ ಇಲ್ಲೆಲ್ಲ ತುಂಬಿ ತುಳುಕ್ತಾ ಇದೆ. ಅದರಿಂದ ಇವಾಗ ನಮಗೆಲ್ಲ ಸುಲಭ. ಅದರ ಜೊತೆಯಲ್ಲಿ ನಮ್ಮ ಕುಮಾರಸ್ವಾಮಿಗಳು ನಡೆದಾರೋ ದೇವರು, ಅವರು ನಮ್ಮ ಪತ್ರಿಜಿ ಜೊತೆಯಲ್ಲಿ ಎಲ್ಲ ಒಂದು ಎನರ್ಜಿ ಇಲ್ಲಿ ಆಗಿದೆ, ಆಗ್ತಾ ಇದೆ, ಇನ್ನೂ ಆಗುತ್ತೆ. ಆ ಚೈತನ್ಯನೇ ಎಲ್ಲರನ್ನು ಉರಿ ತುಂಬಿಸ್ತಾ ಇದೆ. ಇನ್ನು ಮುಂದೆ ಸಾಗ್ತಲೇ ಇರುತ್ತೆ, ನಾವು ಊಹೆ ಮಾಡ್ಲಿಕ್ಕೆ ಆಗಲ್ಲ. ಪ್ರೇಮ್ನಾಥ್ ಸರ್ ಅವಲೇ ಬರ್ತಲೇ ಹೇಳ್ತಾ ಇದ್ರು, ನಮಗೆ ದಿನ 4-5 ಕಡೆ ಫೋನ್ಗಳು ಬರ್ತಾ ಇರ್ತವೆ,
ಇವತ್ತು ರ್ಯಾಲಿ ಇದೆ, ಪಿರಮಿಡ್ ಓಪನ್ ಇದೆ ಅಂತ ಎಲ್ಲಿಗೆ ಹೋಗೋದು ಅಲ್ವಾ? ಇವಾಗ ಅವರು ನಮ್ಗೆ ಸಿಗೋ ಥರ ಇಲ್ಲ. ಇನ್ನು ನೀವೆಲ್ಲ ಒಬ್ಬೊಬ್ರು ಪ್ರೇಮ್ನಾಥ್ ಸರ್ ಆಗಬೇಕು, ನೀವೇ ಎಲ್ಲ ರಿಬನ್ ಕಟ್ ಮಾಡ್ಕೋಬೇಕು, ನೀವೇ ಸಾಧನೆ ಮಾಡಬೇಕು, ನೀವೇ ಸೃಷ್ಟಿ ಮಾಡ್ಕೋಬೇಕು, ನೀವೇ ಎಲ್ಲ ಸಹ ಸೃಷ್ಟಿಕರ್ತರು ಅಂತ ಪತ್ರಿಜಿಯವರು ಹೇಳಿದರೆ ಖಂಡಿತವಾಗಿ ಅದು ನೆರವೇರುತ್ತೆ. ಎಲ್ಲರ ಒಂದು ಆ ಶಕ್ತಿ, ಆ ಚೈತನ್ಯ ಎಲ್ಲವೂ ನಮಗೆ ಸಮಗೂಡುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.